ನಮ್ಮ ಧರ್ಮದ ಮೇಲೆ, ಸಂಸ್ಕೃತಿ ಮೇಲೆ ಬೇರೆ ದೇಶದವ್ರು ಮಾಡ್ತಕ್ಕಂಥ ಒಂದು ಯುದ್ಧಗಳು ಜಾಸ್ತಿ ಆಗುತ್ತೆ. ನಮ್ಮ ವಾಣಿಜ್ಯದ ಮೇಲೆ, ನಮ್ಮ ಎಕಾನಮಿ ಮೇಲೆ ಮಾಡುವಂಥ ಯುದ್ಧಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಇವತ್ತು ನಮ್ಗೆ ಗೊತ್ತಿದೆ, ಎಕನಾಮಿಕಲ್ ಆಗಿ ಒಂದು ಕಂಟ್ರಿ ನಾವು ಟಾಪಲ್ ಮಾಡಿದೀವಿ ಅಂತಂದರೆ ನಾವು ರೆಗ್ಯುಲರ್ ವಾರ್ಫೇರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದು. ಸೊ ಈ ಮಟ್ಟದಲ್ಲಿ ಬದಲಾವಣೆಗಳಾಗುತ್ತೆ. ಸೆನ್ಸೆಕ್ಸ್ ಇನ್ನೇನಾದರೂ ಈ ಗ್ರಹಣದ ಪರಿಣಾಮದಲ್ಲಿ ಇನ್ನೇನಾದರೂ ನಾವು ಭೂಕಂಪಗಳು, ಪ್ರವಾಹಗಳೇನಾದ್ರು ನೋಡೋದಿದೆಯಾ ಗುರುಗಳೇ? ನಿಶ್ಚಯವಾಗಿ ಇದೆ. ಅನ್ಫಾರ್ಚುನೇಟ್ಲಿ ಎಸ್ ಅಂತ ಹೇಳಬೇಕಾಗತ್ತೆ. ಬಟ್ ಎಲ್ಲ ಕಡೆ ಅಲ್ಲ. ಇದು ಆ ಜಾಗಗಳನ್ನು ಸಹ ನಾವು ಹೇಳ್ಬಿಟ್ಟಿದ್ದೀವಿ ನಾವು. ಇದಕ್ಕೆ ಮೇದಿನಿ ಜ್ಯೋತಿಷ್ಯ ಅಂತ ಜ್ಯೋತಿಷ್ಯದಲ್ಲಿ ಒಂದು ವಿಭಾಗ ಇದೆ. ಸೊ ಪ್ರತಿಯೊಂದು ಪಂಚಾಂಗ ಕರ್ತೃಗಳು ಸಹ ಪಂಚಾಂಗದ ಪ್ರಾರಂಭದಲ್ಲೇ ಬರೆದಿದ್ದಾರೆ ಇದನ್ನು. ಯಾವ್ಯಾವ ಜಾಗದಲ್ಲಿ ಉಲ್ಕಾಪಾತಗಳಾಗುತ್ತೆ, ಎಲ್ಲಿ ಭೂಕಂಪ ಆಗುತ್ತೆ, ಎಲ್ಲಿ ಸುನಾಮಿ ಬರುತ್ತೆ, ಎಲ್ಲಿ ಈ ಜ್ವಾಲಾಮುಖಿಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನತಕ್ಕಂಥದ್ದು. ಅಂದರೆ ಜಿಯೋಗ್ರಫಿಕಲ್ ಅಸ್ಟ್ರಾಲಜಿ ಅಂತ ಮೇದಿನಿ ಜ್ಯೋತಿಷ್ಯ ಅಂತಂದರೆ ಅದರ ಪ್ರಕಾರವಾಗಿ ನಿಶ್ಚಯವಾಗಿ ಆಗೇ ಆಗುತ್ತೆ. ಆಯಾ ಪ್ರಾಂತ್ಯದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಎಲ್ಲೋ ಆಗುತ್ತೆ ಇರೋದನ್ನು ನನಗೆ ಆಗುತ್ತೆ ಅನ್ನೋ ಭಯವನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಗ್ರಹಗಳ ಒಂದು ಎನರ್ಜಿನ ನೀವು ಟ್ಯೂನ್ ಮಾಡ್ಕೊಳ್ಳುವಂಥ ಬುದ್ಧಿವಂತರಾಗಬೇಕು ವ್ಯಕ್ತಿಗಳು, ಎಲ್ಲ ವ್ಯಕ್ತಿಗಳು ಅನ್ನೋದು ನಮ್ಮ ಒಂದು ಕಳಕಳಿ ಆಗಿರುತ್ತೆ. ಎಸ್, ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರುಗಳೇ? ವೀಕ್ಷಕರಿಗೆ ನಾವು ಹೇಳೋದಿಷ್ಟೇ, ನಾನಾಗಲಿ, ಜ್ಯೋತಿಷಿ ವರ್ಗದವರಾಗಲಿ, ಮಾಧ್ಯಮದವರಾಗಲಿ ಕಾರ್ಯಕ್ರಮ ಮಾಡೋದು ಯಾರನ್ನು ಹೆದರಿಸೋದಕ್ಕಲ್ಲ, ಮುನ್ನೆಚ್ಚರಿಕೆ ಕೊಡ್ತಕ್ಕಂಥದ್ದು. ಜ್ಯೋತಿಷ್ಯ ಅಂತಂದರೆ ಬೆಳಕು ಅಂತ. ಯಾಕೆ ಗಂಟೆಗಟ್ಟಲೆ ನಾವು ಕೂತ್ಕೊಂಡು ಇಲ್ಲಿ ಬೇರೆ ಎಲ್ಲ ಕೆಲಸ ಬಿಟ್ಟು ಮಾತನಾಡ್ತೀವಿ ಅಂತಂದರೆ, ನೀವು ಜಾಗರೂಕರಾಗಿರಲಿ, ನೀವು ಸ್ವಲ್ಪ ಮನಸ್ಥೈರ್ಯವನ್ನು ಬೆಳೆಸ್ಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಹೇಳ್ತೀವಿ. ಈಗ ನಾವು ಹೇಳಿರೋ ಇಷ್ಟೂ ಅಂಶಗಳಲ್ಲಿ 2-3 ಅಂಶಗಳು ನಿಮ್ಮ ಮನಸ್ಸಿಗೆ ನಾಟಿ ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಅಶ್ವವೇಗ ವಾಹಿನಿಯನ್ನು ನೋಡ್ತಾ ಇರ್ತಾರೆ. ಅದರಲ್ಲಿ ಒಂದು ಹಂಡ್ರೆಡ್ಸ್ ಆಫ್ ಪೀಪಲ್ ಆದರೂ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಮ್ಮ ಪರಿಶ್ರಮ ಸಾರ್ಥಕ ಆಗುತ್ತೆ. ಸೊ ಪಾಸಿಟಿವ್ ಆಗಿ ನೋಡಿ. ದಯವಿಟ್ಟು ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ. ನೋಡೋದಕ್ಕೆ ಬೇರೆ ಬೇಕಾದಷ್ಟು ನಿಮಗೆ ವೈರಲ್ ಕಂಟೆಂಟ್ ಇದೆ. ಕಾಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕೆಟ್ಟ ಕಾಮೆಂಟ್ಗಳನ್ನು ಮಾಡಿ ವಾಹಿನಿನ ದೂರೋದಾಗಲಿ, ನಮ್ಮನ್ನು ದೂರೋದಾಗಲಿ ಮಾಡಬೇಡಿ. ಆಕಾಶಕ್ಕೆ ಹೋಗಿದ್ರೆ ಏನಾಗುತ್ತೆ, ನಿಮ್ಮ ಮುಖದ ಮೇಲೆ ಬೀಳುತ್ತೆ. ನಮಗೇನೂ ತೊಂದರೆ ಆಗೋದಿಲ್ಲ. ಅದರಿಂದ ಮಾಧ್ಯಮಕ್ಕಾಗಲಿ ನಮಗಾಗಲಿ ನಾವು ಮಾಡ್ತಾ ಇರತಕ್ಕಂಥದ್ದು ಒಂದು ಕನ್ಸರ್ನ್ ಇಟ್ಕೊಂಡು, ಒಂದು ಸೋಷಿಯಲ್ ಕನ್ಸರ್ನ್, ಒಂದು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ. ಬಳಸ್ಕೊಳ್ತಕ್ಕಂಥವ್ರು ಬುದ್ಧಿವಂತರಾಗ್ತೀರಾ, ಬಳಸ್ಕೊಳ್ಳೋದಿರ್ತಕ್ಕಂಥ ಬೆಪ್ಪರಾಗ್ತೀರಾ ಅಷ್ಟೇ.